ಒಂದು ಸಿಗ್ನಲ್ ಸಿಕ್ಕಿತ್ತು ಸರ್ಕಾರಕ್ಕೆ, ನಿರುದ್ಯೋಗದ ಬಗ್ಗೆ ಎಷ್ಟು ಆಕ್ರೋಶ ಇದೆ, ಮನೆ ಮಾಡಿದೆ ಅಂತ. ಈಗ ವಯಸ್ಸಾಗ್ತಾ ಇದೆ, ಹುಡುಗರಿಗೆ ವಯೋಮಿತಿ ಮೀರ್ತಾ ಇದೆ, ಅವ್ರ ಆಕ್ರೋಶ ಎಸ್ತಾ ಇದೆ. ಸರ್ಕಾರದ ಸುಳ್ಳು ಆಶ್ವಾಸನೆಗಳನ್ನು ನಂಬುವ ಸ್ಥಿತಿಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಇಲ್ಲ. ಅದು ವೇಷಧಾರಿಯ ಪಾತ್ರ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು. ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಎಷ್ಟು ಜನ ಯುವಕರು ಅವರ ಬದುಕಿನ ಅಮೂಲ್ಯವಾದ ಸಮಯ ನಾವು ಓದೋದಕ್ಕೆ ಹಾಕಿ ಈಗ ಉದ್ಯೋಗದ ನಿರೀಕ್ಷೆಯಲ್ಲಿದ್ದಾರೆ. ಅವ್ರ ಕುಟುಂಬಗಳ ಕಥೆ ಏನಾಗಬೇಕು? ಜನರ ಮತದಾನದಿಂದ 5 ವರ್ಷ ಆಡಳಿತ ನಡೆಸೋಕೆ ಇವರು ಅವಕಾಶ ಕೊಟ್ಟಿರೋದು. ಇವರು ದುರಹಂಕಾರದ ಡಿಕ್ಟೇಟರ್ಶಿಪ್ನ ಆಡಳಿತನ ಖಂಡಿತ ನಿಲ್ಲಿಸಬೇಕು. ಉದ್ಯೋಗ ನೇಮಕಾತಿನ ಈಗಲೇ ಆರಂಭಿಸಬೇಕು. ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಉದ್ಯೋಗಾಕಾಂಕ್ಷಿಗಳ ಸಮಿತಿ ಕರೆ ನೀಡಿದಂತಹ ಪ್ರತಿಭಟನಾ ರ್ಯಾಲಿ ಹಿನ್ನೆಲೆಯಲ್ಲಿ ಹೋರಾಟಗಾರರನ್ನು ಬಂಧನ ಮಾಡಲಾಗಿದೆ. ಈ ಕುರಿತು ಮಾತನಾಡಲು ನಮ್ಮ ಜೊತೆಗೆ AIDSO ಹಾಗೂ SUCI ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಹಾಗೂ ಸರ್ವೋದಯ ಪಕ್ಷದ ಮುಖಂಡರು ಇದ್ದಾರೆ. ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಹೋರಾಟಗಾರರನ್ನು ಬಂಧನ ಮಾಡಲಾಗಿದೆ, ಈ ಕುರಿತು ಏನು ಹೇಳ್ತೀರಿ? ಈಗ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಇವತ್ತಿನ ಧರಣಿಯಲ್ಲಿ ಭಾಗವಹಿಸೋದಕ್ಕೆ ಹೋದಂಥ ಸಂಘಟನಾಕಾರರನ್ನು ಏನು ಪೊಲೀಸರು ಬಂಧಿಸಿದ್ದಾರೆ, ಇದು ಅತ್ಯಂತ ಖಂಡನೀಯ. ಸರ್ಕಾರದ ಈ ಕ್ರಮವನ್ನು ನಾವು ಒಕ್ಕರಲಿಂದ ಖಂಡಿಸ್ತಾ ಇದ್ದೀವಿ. ಎರಡನೇದಾಗಿ, ಈ ಹೋರಾಟ ದಿಢೀರೇನ ಆಗಿದ್ದಲ್ಲ. ಕಳೆದ 3-4 ತಿಂಗಳುಗಳಿಂದ ವ್ಯವಸ್ಥಿತವಾಗಿ ಹುಡುಗರ ಮಧ್ಯದಲ್ಲಿ ಪ್ರಚಾರ ಮಾಡಿ ಹಂತವಾಗಿ ಹೋರಾಟ ಮಾಡ್ಕೊಂಡ್ಬಂದಿದ್ದೀವಿ. ಮೊದಲನೇ ಹಂತದಲ್ಲಿ ನಾವು ಹೋರಾಟ ಮಾಡಿದಾಗ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಹುಡುಗರು ಬಂದಿದ್ದರು. ಆವತ್ತೇ ಒಂದು ಸಿಗ್ನಲ್ ಸಿಕ್ಕಿತ್ತು ಸರ್ಕಾರಕ್ಕೆ, ನಿರುದ್ಯೋಗದ ಬಗ್ಗೆ ಎಷ್ಟು ಆಕ್ರೋಶ ಇದೆ, ಮನೆ ಮಾಡಿದೆ ಅಂತ. ಹಾಗಿದ್ರೆ ಸರ್ಕಾರ ಏನು ಮಾಡಬೇಕಿತ್ತು? ಉದ್ಯೋಗವನ್ನು ಕೊಡ್ತಕ್ಕಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಿತ್ತು. ಅದು ಮಾಡದೇ ಕಳೆದ 5-6 ವರ್ಷಗಳಿಂದ ನಾವು ಭರ್ತಿ ಮಾಡ್ತೀವಿ, ನೇಮಕಾತಿ ಮಾಡ್ಕೊಳ್ತೀವಿ, ಆರ್ಡರ್ಸ್ ಹೊರಡಿಸ್ಬಿಟ್ಟಿದ್ದೀವಿ ಮತ್ತು ಬರೀ ಸುಳ್ಳು ಹೇಳ್ಕೊಂಡೇ ಬಂದಿದ್ದಾರೆ. ಈಗ ವಯಸ್ಸಾಗ್ತಾ ಇದೆ, ಹುಡುಗರಿಗೆ ವಯೋಮಿತಿ ಮೀರ್ತಾ ಇದೆ, ಅವ್ರ ಆಕ್ರೋಶ ಎಸ್ತಾ ಇದೆ. ಬಡ ಹುಡುಗರು ಸೂಲ ಮಾಡ್ಕೊಂಬಂದ್ಬಿಟ್ಟು ಇಲ್ಲಿಗೆ ಕಾಂಪಿಟೇಷನ್ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಹುಡುಗರು ನಿರ್ಧಾರ ಮಾಡಿದ್ದಾರೆ ನಮ್ಮ ಹೋರಾಟವನ್ನು ನಿಲ್ಲಿಸೋದು ಬೇಡ ಅಂತ. ಆದ್ದರಿಂದ ಲಾಸ್ಟ್ ಟೈಮ್ ಒಂದು ಸಮಾವೇಶ ಆಯಿತು, ಮುಂದಿನ ಹೋರಾಟ ತೀರ್ಮಾನ ತೊಗೊಂಡಿವಿ. ಇಷ್ಟ ಆದಮೇಲೆ ನಾವು ಅಂದರೆ ಉದ್ಯೋಗಾಕಾಂಕ್ಷಿ ಹೋರಾಟ ಸಮಿತಿಯಿಂದ ನಾವು ಮತ್ತು SR ಹಿರೇಮಠರು, ಸಂತೋಷ್ ಗಡಿಯವರು ಎಲ್ಲ ಹೋರಾಟಗಾರರು ಹೇಳಿದ್ವಿ, ನಿಮ್ಮ ಜೊತೆಗೆ ಇದ್ದೀವಿ, ನೀವು ಸರ್ಕಾರನ ಭೇಟಿ ಮಾಡಿದ್ರೆ ನಾವು ಬರ್ತೀವಿ ಅಂತ. ಸರ್ಕಾರಕ್ಕೆ ಭೇಟಿ ಮಾಡೋದಕ್ಕೆ, ಮುಖ್ಯಮಂತ್ರಿಗಳು ಭೇಟಿ ಮಾಡೋದಕ್ಕೆ ಅನುಮತಿ ಕೇಳಿದ್ರು ಕೊಟ್ಟಿಲ್ಲ. ಆದರೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಅವ್ರು ಪತ್ರ ಕೊಟ್ಟು ಬಂದಿದ್ದಾರೆ. ಈಗ ಯಾವುದೇ ಕ್ರಮ ತಗೊಳ್ಳದೇ ಇವರು ನಾವು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ಸುಳ್ಳು ಆಶ್ವಾಸನೆ ಆಗ್ತದೆ. ಸರ್ಕಾರದ ಸುಳ್ಳು ಆಶ್ವಾಸನೆಗಳನ್ನು ನಂಬುವ ಸ್ಥಿತಿಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಇಲ್ಲ. ಆದ್ದರಿಂದ ಸರ್ಕಾರ ನೇಮಕಾತಿ ಮಾಡ್ಕೊಳ್ತೀವಿ ಅಂತಕ್ಕಂಥ ಆದೇಶವನ್ನು ಹೊರಡಿಸ್ತಾ ಹೋದರೆ ಉದ್ಯೋಗಾಕಾಂಕ್ಷಿಗಳು ಕೇಂದ್ರ ರಾಜ್ಯ ಸರ್ಕಾರಗಳನ್ನು ನಂಬತಕ್ಕಂಥ ಸ್ಥಿತಿಯಲ್ಲಿ ಇಲ್ಲ. ಎರಡನೇದಾಗಿಬಿಟ್ಟು ಅವ್ರು ಇಟ್ಟಿರ್ತಕ್ಕಂಥ ಬೇಡಿಕೆಗಳಲ್ಲಿ 3 ಕನಿಷ್ಠ ಬೇಡಿಕೆಗಳಿದ್ದಾವೆ. ಅವ್ರ ಅಪ್ಲಿಕೇಶನ್ ಫಾರ್ಮ್ಗೆ ದುಡ್ಡು ಸಂಗ್ರಹ ಮಾಡಬಾರ್ದು, ಇಂಟರ್ವ್ಯೂ ಅಟೆಂಡ್ ಮಾಡೋ ಕಾಲಕ್ಕೆ ಬಸ್ಸಲ್ಲಿ ಫ್ರೀಯಾಗಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಬಡ ಹುಡುಗರು ಬಂದಿದ್ದಾರೆ ಒಂದೆಷ್ಟು ಇಂದಿರಾ ಕ್ಯಾಂಟೀನ್ ತೆಗಿಬೇಕು. ಇವು ನಯಾ ಪೈಸೆ ಖರ್ಚಾಗದೇ ಮಾಡೋದಕ್ಕೆ ಸಾಧ್ಯ ಇರತಕ್ಕಂಥ ಬೇಡಿಕೆಗಳು. ಇದನ್ನೂ ಮಾಡುತ್ತಾ ಇಲ್ಲ ಸರ್ಕಾರ ಅಂತಂದ್ರೆಗಿನ ಇನ್ನು ಯಾವ ಮುಖದಿಂದ ಇವರು ಉದ್ಯೋಗಾಕಾಂಕ್ಷಿಗಳ ಮುಂದೆ ಬಂದು ನಿಂತುಕೊಡ್ತಾರೆ ಸರ್ಕಾರದವರು. ಆದ್ದರಿಂದ ಹೋರಾಟ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಮುಂದುವರಿದ ಹೋರಾಟದ ಭಾಗವಾಗಿ ಇಂದು ಸಾಮೂಹಿಕ ಪ್ರತಿಭಟನಾ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಈ ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆಗೆ ಇವರು ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದರೆ ಖಂಡಿತ ಉದ್ಯೋಗಾಕಾಂಕ್ಷಿಗಳು ಸುಮ್ಮನೆ ಇರುವುದಿಲ್ಲ. ನಾನು ಈ ಮೂಲಕ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ಒಬ್ಬ ಅಡ್ವೈಸರ್ ಆಗಿ ಅವರಿಗೆ ಮನವಿ ಮಾಡ್ತೀನಿ, ಇಷ್ಟಾದಮೇಲೂ ಕೂಡ ನೀವು ನಿಮ್ಮ ತಾಳ್ಮೆ ಕಳ್ಕೊಬೇಡ್ರಿ. ಶಾಂತಿಯುತವಾಗಿ ಐಕ್ಯಮತ್ಯದಿಂದ ಒಗ್ಗಟ್ಟಿನಿಂದ ಹಂತವಾಗಿ ಹೋರಾಟವನ್ನು ಮುಂದುವರಿಸಿ, ಸರ್ಕಾರ ನಿಮ್ಮ ಪರವಾಗಿ ನಿರ್ಧಾರ ತಗೊಳ್ಳೋ ತನಕ ಹೋರಾಟವನ್ನು ನಿಲ್ಲಿಸಬಾರದು, ಹೋರಾಟ ಮುಂದುವರಿಸಿ ಅಂತ ನಾನು ಮನವಿ ಮಾಡ್ತೀನಿ. ಸರ್, ಈಗ ಹೋರಾಟಗಾರರು ಬಂಧನ ಮಾಡಿರುವಂಥದ್ದು ಈ ಕಚೇರಿಗೆ ಬಂದು ಪೊಲೀಸರೇನು ಅರೆಸ್ಟ್ ಮಾಡಿದ್ದಾರೆ, ಬಂಧನ ಮಾಡಿದ್ದಾರೆ. ಇದು ಎಲ್ಲ ಪ್ರಜಾತಾಂತ್ರಿಕ ಹಕ್ಕು ರೂಢಿ ಆಚರಣೆಗಳನ್ನು ಗಾಳಿತಕ್ಕಂಥದ್ದು. ಯಾಕೆಂದರೆ ನಾವು ಧರಣಿ ಮಾಡ್ತೀವಂತ ಮುಂಚೆ ಇನ್ಫಾರ್ಮೇಷನ್ ಕೊಟ್ಟರೂ ಕೂಡ ನಮಗೆ ಯಾವ ಸೂಚನೆಯೂ ಕೊಟ್ಟಿಲ್ಲ. ಸೊ ಇದು ಕೇಂದ್ರದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಆಟೋಕ್ರಟಿಕ್ ನಿಯಮಗಳನ್ನು ವಿರೋಧ ಮಾಡ್ತಕ್ಕಂಥ ಕಾಂಗ್ರೆಸ್ಸು ತಾನೇ ಅಂತ ಒಂದು ನಿಯಮ ಪಾಲಿಸ್ತದೆ ಅಂತ ಹೇಳಿದರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಪ್ರಜಾತಾಂತ್ರಿಕವಾಗಿದೆ. ಆದ್ದರಿಂದ ಅದು ಕಾಂಗ್ರೆಸ್ ಇರಲಿ BJP ಇರಲಿ, ಅವ್ರು ತಂದಿರತಕ್ಕಂಥ ನೀತಿಗಳು ಜನಗಳ ವಿಷಯದಲ್ಲಿ ಅನುಸರಿಸ್ತಕ್ಕಂಥ ಪೊಲೀಸ್ ರಾಜ್ಯದ ಕ್ರಮಗಳು ಒಂದೇ ಆಗಿದೆ. ಹಾಗಾಗಿ ಉದ್ಯೋಗಾಕಾಂಕ್ಷಿಗಳು ಈ ಒಂದು ಸರ್ಕಾರದ ಪೊಲೀಸ್ ಕ್ರಮವನ್ನು ಖಂಡಿಸಬೇಕು, ಹೋರಾಟ ಮುಂದುವರಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ.
ಅವರ ಮಾತು. ಅದರಂತೆ ಸರ್ವೋದಯ ಪಕ್ಷದ ಮುಖಂಡರಾದಂತಹ ಉಗ್ರ ನರಸಿಂಹೇಗೌಡರು ನಮ್ಮ ಜೊತೆಗಿದ್ದಾರೆ. ಅವರು ಹೋರಾಟಕ್ಕೆ ಬೆಂಬಲವನ್ನು ಒದಗಿಸಿದ್ರು. ಸರ್, ಈಗ ಹೋರಾಟಕ್ಕೆ ನೀವು ಬೆಂಬಲ ಕೊಟ್ಟಿದ್ರಿ, ಈಗ ಮುಖಂಡರನ್ನು ಬಂಧಿಸಿದ್ದಾರೆ, ಈ ಕ್ರಮ? ಮೊದಲು ಈ ಹೋರಾಟಗಾರರನ್ನು ಬಂಧಿಸಿರುವುದು ಅತ್ಯಂತ ಖಂಡನೀಯ. ಇದನ್ನು ಸರ್ವೋದಯ ಕರ್ನಾಟಕ ಮತ್ತು ಜನಾಂದೋಲನಗಳ ಮಹಾಮೈತ್ರಿ ಅತ್ಯಂತ ಉಗ್ರವಾಗಿ ಖಂಡಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಭಾರತ 5ನೇ ಆರ್ಥಿಕ ಶಕ್ತಿ, 5 ಟ್ರಿಲಿಯನ್ ಆರ್ಥಿಕತೆ ಅಂತ ಹೇಳ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ 12 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ. ನಿಮ್ಮ ಆರ್ಥಿಕತೆಗೂ ನೀವು ನಡೆಸ್ತಿರೋ ಆಡಳಿತಕ್ಕೂ ಏನು ಸಂಬಂಧ ಇದೆ ನರೇಂದ್ರ ಮೋದಿಯವರೇ ಅಂತ ಕೇಂದ್ರ ಸರ್ಕಾರನ ಕೇಳ್ತಾ ಇದೆ. ಅದು ವೇಷಧಾರಿಯ ಪಾತ್ರ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು. ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಇಲ್ಲಿ ರಾಜ್ಯಕ್ಕೆ ಬಂದರೆ ಸಮಾಜವಾದಿ ಹಿನ್ನೆಲೆಯ ಸಿದ್ದರಾಮಯ್ಯನವರ ಸರ್ಕಾರ 2,85,000 ಹುದ್ದೆಗಳು, ಸ್ಯಾಂಕ್ಷನ್ಡ್ ಹುದ್ದೆಗಳು ಖಾಲಿ ಇದ್ದಾವೆ ಅಂದರೆ ಅದನ್ನು ಭರ್ತಿ ಮಾಡಲಿಕ್ಕೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ? 4 ಲಕ್ಷ ಕೋಟಿಯ ಬಜೆಟ್ ಇರುವ ರಾಜ್ಯ ಸರ್ಕಾರಕ್ಕೆ ಈ ಇಷ್ಟು ಹುದ್ದೆಗಳನ್ನು ಹಂತವಾಗಿ ತುಂಬಲಿ, ಒಂದೇ ಸಾರಿ ತುಂಬೋದು ಬೇಡ. ಇದು ಕಷ್ಟದ ಕೆಲಸ ಅಲ್ವೇ ಅಲ್ಲ. ಸಾಲ ತಂದು ಪಬ್ಲಿಕ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಮಾಡೋದು ಅತ್ಯಂತ ಅವಿವೇಕದ ಕೆಲಸ. ಭಾಷೆ ಕಲಿದೇನೆ ಸಬ್ಜೆಕ್ಟ್ ಓದಿಸ್ತೀರಾ ನೀವು? ಇದೆಂಥ ಅವೈಜ್ಞಾನಿಕವಾದ ನಿಲುವು. ಆಮೇಲೆ ಇಷ್ಟು ಜನ ಯುವಕರು ಅವರ ಬದುಕಿನ ಅಮೂಲ್ಯವಾದ ಸಮಯನ ಓದೋದಕ್ಕೆ ಹಾಕಿ ಈಗ ಉದ್ಯೋಗದ ನಿರೀಕ್ಷೆಯಲ್ಲಿದ್ದಾರೆ. ಅವ್ರ ಕುಟುಂಬಗಳ ಕಥೆ ಏನಾಗಬೇಕು? ಈ ಹುಡುಗರುಗಳು ಎಷ್ಟು ವರ್ಷಗಳ ಹಿಂದಿನಿಂದ ಉದ್ಯೋಗ ನೇಮಕಾತಿ ಆಗಿಲ್ವೋ, ಮತ್ತೆ ಉದ್ಯೋಗ ನೇಮಕಾತಿ ಯಾವಾಗ ಆಗುತ್ತೋ ಅಷ್ಟು ವರ್ಷಗಳ ವಯೋಮಿತಿಯ ಸಡಿಲಿಕೆ ಆಗಬೇಕು. ಅಂದರೆ ಈಗ 8 ವರ್ಷಗಳ ಹಿಂದೆ ಹುದ್ದೆ ಅರ್ಜಿ ಕರೆದಿಲ್ಲ, ಈಗ ಕರೆದಿದ್ದಾರೆ, 8 ವರ್ಷಗಳ ನಂತರ ಕರೆದಿದ್ದಾರೆ. ಅಂದರೆ 8 ವರ್ಷಗಳ ವಯೋಮಿತಿಯ ಸಡಿಲಿಕೆ ಆಗಬೇಕು. ಈ ಕುಟುಂಬಗಳ ಯುವಕರು ಇವರ ತಂದೆ ತಾಯಿಗಳ ಆಶಯಗಳನ್ನು ಪೂರೈಸಬೇಕು. ಅವ್ರಿಗೊಂದು ಘನತೆಯ ಬದುಕನ್ನು ಕಟ್ಟಿಕೊಡ್ಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ. ಯಾಕಂದರೆ ಸರ್ಕಾರ ಅನ್ನೋದು ರಾಜಕಾರಣಿಗಳ ಪಿತ್ತರ್ಜಿತ ಆಸ್ತಿಯಲ್ಲ, ಅವ್ರ ಸ್ವಂತ ದುಡಿಮೆ ದುಡ್ಡು ತಂದಿಲ್ಲ. ನರೇಂದ್ರ ಮೋದಿಯವರು ಅವ್ರ ಸ್ವಂತ ದುಡ್ಡು ಹಾಕ್ತಾ ಇಲ್ಲ, ಸಿದ್ದರಾಮಯ್ಯನವರು ಸ್ವಂತ ದುಡ್ಡು ಹಾಕ್ತಿಲ್ಲ, DK ಶಿವಕುಮಾರ್ ಅವ್ರ ಸ್ವಂತ ದುಡ್ಡು ಹಾಕ್ತಿಲ್ಲ, ಕೇಂದ್ರದ ಅಮಿತ್ ಶಾ ಗೃಹ ಮಂತ್ರಿ ಅವರು ಕೂಡ ಅವ್ರ ಸ್ವಂತ ದುಡ್ಡು, ಅವ್ರ ಪಿತ್ರಾರ್ಜಿತ ಆಸ್ತಿಯ ದುಡ್ಡು ಹಾಕ್ತಿಲ್ಲ. ಜನರ ತೆರಿಗೆ ದುಡ್ಡಿಂದ ಸರ್ಕಾರ ನಡೀತಾ ಇದೆ. ಜನರ ಮತದಾನದಿಂದ 5 ವರ್ಷ ಆಡಳಿತ ನಡೆಸೋಕ್ಕೆ ಇವ್ರು ಅವಕಾಶ ಕೊಟ್ಟಿರೋದು. ಇವರು ದುರಹಂಕಾರದ ಡಿಕ್ಟೇಟರ್ಶಿಪ್ನ ಆಡಳಿತನ ಖಂಡಿತ ನಿಲ್ಲಿಸಬೇಕು. ಉದ್ಯೋಗ ನೇಮಕಾತಿನ ಈಗಲೇ ಆರಂಭಿಸಬೇಕು ಅಂತ ನಾನು ಅವ್ರನ್ನ ಆಗ್ರಹಿಸ್ತೀನಿ. ನಮಸ್ಕಾರ. ಉದ್ಯೋಗಾಕಾಂಕ್ಷಿಗಳ ನ್ಯಾಯಯುತ ಬೇಡಿಕೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೂಡಲೇ ಈಡೇರಿಸಬೇಕು ಅಂತ ಹೋರಾಟಗಾರರು ಆಗ್ರಹಿಸ್ತಾ ಇದ್ದಾರೆ. ಮಂಜುನಾಥ್ ಕವಳಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.